ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಮಾಡ್ತಿರೋ ರೆಸಿಪಿ ಏನಂದರೆ ಲೆಮನ್ ಚಿಕನ್. ಎಷ್ಟು ಬೇಕಾಗುತ್ತೆ ಅಂದರೆ, ಎಷ್ಟು ಸುಲಭವಾಗುತ್ತೆ ಅಂದರೆ ನೋಡೋಣ ಬನ್ನಿ. ಅರ್ಧ kg ಚಿಕನ್ ಚೆನ್ನಾಗಿ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ. ಆಮೇಲೆ 2 ಈರುಳ್ಳಿ ಉದ್ದುದ್ದಕ್ಕೆ ಹಚ್ಕೊಂಡಿದ್ದೀನಿ. ಮೊಸರು ತೊಗೊಂಡಿದ್ದೀನಿ 1/4 ಲೀಟ್ರಷ್ಟು. ಎಣ್ಣೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಆಮೇಲೆ ಸ್ಪೈಸಸ್ಸು ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲ, ಚಿಕನ್ ಮಸಾಲ. ಇಷ್ಟು ಬೌಲ್ ಎತ್ಕೊಂಡಿದ್ದೀನಿ. ಮ್ಯಾಗ್ರಿನೇಟ್ ಮಾಡ್ಕೊಳ್ಳೋಣ. ಚಿಕನ್ ಹಾಕ್ಕೊತಾ ಇದ್ದೀನಿ. ಇವಾಗ ಮೊಸರು ಹಾಕ್ಕೊಳ್ಳೋಣ. ಇವಾಗ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಎಲ್ಲ ಸ್ಪೈಸಸ್ ಹಾಕೊಳ್ಳೋಣ. ನಿಂಬೆಹಣ್ಣು ಹಾಕೊಳ್ಳೋಣ. 2 ನಿಂಬೆ ರಸ ಹಿಂಡಿಟ್ಕೊಂಡಿದ್ದೆ, ಅದನ್ನ ಹಾಕೊಂಡೆ. ಒಂಚೂರು ಅರಿಶಿನದ ಪುಡಿ ಹಾಕೊಳ್ಳೋಣ. ಕಲಿಸ್ಕೊಳ್ಳೋಣ. ನೀಟಾಗಿ ಕಲಿಸ್ಕೊಳ್ಳೋಣ. ಇದು 1/2 ಅವರ್ ನೆನಿಬೇಕು. ನಿಮಗೆ ಬೇಕಾಗಬೇಕಂದ್ರೆ 10 ಮಿನಿಟ್ಸ್ ನೆನೆದ್ರೂ ಸಾಕಿದು. ಚೆನ್ನಾಗಿ ಉಪ್ಪು ಖಾರ ಇಟ್ಕೊಳಕ್ಕಷ್ಟೇ. ಈಗ ಬಾಣಲಿ ಇಕ್ಕಿದ್ದೀನಿ. ಎಣ್ಣೆ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಬಿಡೋಣ. ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ಕೊಬಿಡೋಣ. ಬೆಂದಿದೆ ಈರುಳ್ಳಿ. 1-3 ಹಚ್ಕೊಂಡಿದ್ದೀನಿ. ಇನ್ನು 2 ಹಂಗೆ ಉದ್ದುದಕ್ಕೆ ಹಂಗೆ ಹಾಕೊಂಡಿದ್ದೀನಿ, ಏನು ಹಚ್ಚಿಲ್ಲ. ಇವಾಗ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಆವಾಗಲೇ ಕಲ್ಸಕ್ಕೂ ಹಾಕಿದ್ವಲ್ಲ. ಇವಾಗ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಹಸಿ ವಾಸನೆ ಹೋಗ್ಲಿ. ಹಸಿ ವಾಸನೆ ಹೋಗಿದೆ. ಈಗ ಚಿಕನ್ ಹಾಕ್ಕೊಳ್ಳೋಣ. ಇದೇಂತಿ ಕಲಸೋದು ಅಂದ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಈಗ ನೋಡಿ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಚಿಕನ್ಗೆ. ಇನ್ನು 1/2 ಅವರ್ ಬಿಡ್ತೀನಿ ಅಂದರೆ ಇನ್ನೂ ಚೆನ್ನಾಗಿ ಹುಳಿ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಎಷ್ಟು ಬೇಕಾಯ್ತಂತ ನೋಡಿದ್ರಿ ಅಲ್ಲ. ನೀವು ಕಲಸಿಟ್ಬಿಟ್ಟು ಎಲ್ಲ ಹಚ್ಕೊಳ್ಳೋ ಅಷ್ಟರಲ್ಲಿ ಒಗ್ಗರಣೆ ಹಾಕೋ ಅಷ್ಟರಲ್ಲಿ ನೆಂದಿರುತ್ತೆ. ಒಗ್ಗರಣೆಗೆ ಹಾಕೋದಷ್ಟೇ. ಎಷ್ಟು ಕ್ವಿಕ್ಕಾಗಾಯಿತು. ಈಗ ಸರ್ವ್ ಮಾಡ್ಕೊಳ್ಳೋಣ. ಎಲ್ಲ ಎಷ್ಟು ಕ್ವಿಕ್ಕಾಗಾಯಿತು ಅಂತ ಮನೇಲೂ ಟ್ರೈ ಮಾಡಿ, ಹೇಗಿದೆ ಅಂತ ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಮಗಳು ಕಾವ್ಯ.